ಇವತ್ತು ನಿಮಗೆ ಕಾಪು ಮಾರಿಯಮ್ಮನ ಜೀರ್ಣೋದ್ಧಾರದ ನವದುರ್ಗ ಲೇಖನ ಯಜ್ಞದ ವಾಗೀಶ್ವರಿ ಪೂಜೆ ಬರುವ 17ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ 4 ಗಾಯತ್ರಿ ವಿಹಾರದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ. ಇದರ 17ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಪೂಜೆ ಶುರುವಾಗಲಿದೆ. ಸುಮಾರು 12 ಗಂಟೆವರೆಗೆ ಪೂಜೆ ನಡೆಯಲಿದೆ. ಹಾಗೆ 12 ಗಂಟೆ ಮೇಲೆ ಆದಮೇಲೆ ಅಮ್ಮನ ಪ್ರಸಾದ ಭೋಜನ ಸ್ವೀಕರಿಸಿಕೊಂಡು ಎಲ್ಲರೂ ವಾಗೀಶ್ವರಿ ಪೂಜೆ ಆದಮೇಲೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಭೋಜನ ವಿತರಿಸಲಾಗುತ್ತದೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರು ಅಮ್ಮನ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಅವರನ್ನೆಲ್ಲ ಆಹ್ವಾನಿಸಿ ಈ ಪೂಜೆಯಲ್ಲಿ ಸಂಕಲ್ಪದೊಂದಿಗೆ 1.5 ಗಂಟೆ ಕಾಲ ಸತತವಾಗಿ ಪೂಜೆ ನಡೆಯಲಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅಮ್ಮನ ಒಂದು ದೇವಸ್ಥಾನ ಬಹಳ ಕಾರ್ಣಿಕವಾದ ದೇವಸ್ಥಾನ. ಈ ಒಂದು ಅಮ್ಮನ ಜೀರ್ಣೋದ್ಧಾರ ಸುಮಾರು 80 ಕೋಟಿ ವೆಚ್ಚದಲ್ಲಿ ನವೀಕರಿಸಲಿದೆ. ಇದರ ಬಗ್ಗೆ ನಮ್ಮ ಶಾಸಕರು ತಮಗೆ ತಿಳಿಸಲಿಕ್ಕಿದ್ದಾರೆ. ನಾನು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿ ಫೆಬ್ರವರಿ 25ರಿಂದ ಮಾರ್ಚ್ 5ರ ತನಕ 9 ದಿನ ಸತತವಾಗಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ಪೂಜೆಯೊಂದಿಗೆ ಫೆಬ್ರವರಿ 25ರಿಂದ ಮಾರ್ಚ್ 5ರ ತನಕ 9 ದಿನ ಸತತವಾಗಿ ಪೂಜೆ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷನಾಗಿದ್ದೇನೆ, ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಈ 9 ದಿನದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅಮ್ಮನ ಸಾನ್ನಿಧ್ಯದಲ್ಲಿ ನಡೆಯಲಿಕ್ಕಿದೆ. ನಾವು ನಮ್ಮ ಆದಿತ್ಯನಾಥ್ ಯೋಗಿ ಅವರನ್ನು ಈಗಾಗಲೇ ಸಂಪರ್ಕಗೊಂಡಿದ್ದೇವೆ. ಹಾಗೆ ಸದ್ಗುರುಜಿ, ರವಿಶಂಕರ್ ಗುರುಜಿ, ಬಾಬಾ ರಾಮದೇವ್ ಅವರು, ಹಾಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಾಗೆ ದೇಶದ ಎಲ್ಲ ಕಡೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಿನಿಮಾ ತಾರೆಯವರು, ಬಾಲಿವುಡ್ ಇರ್ಬೋದು, ಹಾಲಿವುಡ್ ಇರ್ಬೋದು, ಎಲ್ಲರೂ ಬಂದು ಭಾಗವಹಿಸಲಿಕ್ಕಿದ್ದಾರೆ. 9 ದಿನ ಅಲ್ಲಿ 1 ಗಂಟೆಯ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಒಂದೊಂದು ದಿನ ಪ್ರತಿದಿನ 9 ಜನ ಗೆಸ್ಟ್ ಅತಿಥಿಗಳಿದ್ದಾರೆ. 9 ದಿನ ಸತತವಾಗಿ ಸುಮಾರು 81 ಜನ ಗೆಸ್ಟನ್ನು ಆಹ್ವಾನಿಸಲಾಗಿದೆ. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಒಂದು ದಿನ ಆಳ್ವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಒಂದು ದಿನ ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರದ್ದು ಯಕ್ಷಗಾನ ನಡೆಯಲಿಕ್ಕಿದೆ. ಹಾಗೆ ಇನ್ನೊಂದು ದಿನ ನಮ್ಮ ಶಿವದೂತ ಗುಳಿಗೆ ಅಂತ ಒಂದು ನಾಟಕ ನಡೆಯಲಿಕ್ಕಿದೆ. ಹಾಗೆ ಸೋನು ನಿಗಮ್, ಹರಿಹರನ್, ಶಂಕರ್ ಮಹಾದೇವನ್, ವಿಜಯ್ ಪ್ರಕಾಶ್, ಪವನ್ದೀಪ್ ಮತ್ತು ಅರುಣಿತಾ ಇಂಡಿಯನ್ ಐಡಲ್ ಫೈನಲಿಸ್ಟ್ ಅವರು, ಮತ್ತು ಸಿಂಗರ್ ಮಾಂಗ್ಲಿ, ಶಿವಮಣಿ, ಇವರನ್ನು ಇಷ್ಟು ಜನರನ್ನು ಇಷ್ಟು ಜನದ ಕಾರ್ಯಕ್ರಮ ಅವತ್ತು 9 ದಿನ ಕಂಟಿನ್ಯೂಸ್ ಆಗಿ ನಡೆಯಲಿಕ್ಕಿದೆ. ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಖಾಂತರ ತಾವು ಕೂಡ ಒಂದು ಭಕ್ತರಾಗಿ ಈ ಒಂದು 9 ದಿನದ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೂಡ ವಿನಂತಿಸ್ತಾ ಇದ್ದೇವೆ.